ಇವಾಗ ತಾನೇ ಪೀಟರ್ ಫಿಲಮ್ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಫಿಲ್ಮ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಕೂರ್ಗಿಗೆ ಹೋಗ್ಬೇಕು ಅನ್ನಿಸ್ತು. ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಕೂರ್ಗ್ನ. ತುಂಬಾ ದಿವಸ ಆಯ್ತು ಕೂರ್ಗಿಗೆ ಹೋಗಿ ಅಂತ. ಸೊ ಸಿನಿಮಾಟೋಗ್ರಫಿ ಇತ್ತು ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳು ತುಂಬಾ ಮನ್ಸಿಗೆ ಮುಟ್ಟುತ್ತೆ. ಎಸ್ಪೆಷಲಿ ತಾಯಿ ಅಮ್ಮಂದು ಸೆಂಟಿಮೆಂಟ್ಸ್ ಕೆಲವು ಸೀನ್ಸ್ ಇದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟರ್ ನಿರ್ದೇಶಕರು. ಅಂಡ್ ರಾಜೇಶ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಸ್ಪೆಷಲ್ ಮೆನ್ಷನ್ ನನ್ನ ಫ್ರೆಂಡ್ಗೆ, ಡಾಕ್ಟರ್ ಜಾನ್ವಿ ಜ್ಯೋತಿ ಅವರು. ಶಾಕ್ ಎಲ್ಲ ಇದ್ದೀನಿ ನಾನು, ಅಷ್ಟು ಚೆನ್ನಾಗಿ ಮಾಡಿದಾಳೆ ಇವ್ರ ಹುಡುಗಿ ಅಂತ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈವನ್ ಮ್ಯೂಸಿಕ್ ಆಗ್ಬೋದು, ಮತ್ತೆ ಕ್ಯಾಮ್ರಾ ವರ್ಕ್ ಅಂತ ಹೇಳ್ದೆ ನಾನು ಆಲ್ರೆಡಿ, ತುಂಬಾ ಚೆನ್ನಾಗಿದೆ ಅಂತ. ಈ ತರ ಫಿಲ್ಮ್ಸ್ ತುಂಬಾ ಬರ್ಬೇಕು ನಮ್ ಕನ್ನಡ ಸಿನಿಮಾಗೆ. ಅಂಡ್ ಪ್ರತಿಯೊಬ್ರು ಹೋಗಿ ನೋಡಿ ಪೀಟರ್ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಮನ್ಸಿಗೆ ಮುಟ್ಟುತ್ತೆ. ಸೊ ಯಾ, ಥ್ಯಾಂಕ್ ಯು. ಸಿನಿಮಾ ನಿಜವಾಗ್ಲೂ ಬಹಳ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು ಸಿನಿಮಾ. ಡೈರೆಕ್ಟರ್ ಸುಕೇಶ್ ಶೆಟ್ಟಿ ಪ್ಲೆಸೆಂಟ್ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಹಾಗೆ ಥ್ರಿಲ್ಲಿಂಗ್ ಆಗಿ ಎಂಡ್ ಮಾಡಿದ್ದಾರೆ. ಜೊತೆ ಎಕ್ಸಲೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಅದ್ಭುತ. ಆಮೇಲೆ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್, ಒಂದೊಂದು ಕ್ಯಾರೆಕ್ಟರ್, ಹೀರೋಯಿನ್, ಆಮೇಲೆ ರಾಧಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಜೆಸ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಎಕ್ಸಲೆಂಟ್. ನಾನು ನಿಜಾಲು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಹೆಸರುಗಳು ಹೇಳೋಣ ಅಂತ ಬಹಳ ಇಷ್ಟ ಆಗತ್ತೆ. ತಾಯಿ ಕ್ಯಾರೆಕ್ಟರ್ ಮತ್ತೆ ದೊಡ್ಡ ಮಗನ್ ಕ್ಯಾರೆಕ್ಟರ್ ಎಲ್ಲಾನು ಅದ್ಭುತವಾಗಿದೆ ನಿಜವಾಗ್ಲು. ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಒಂದೊಂದು ಕ್ಯಾರೆಕ್ಟರ್ನು ಒಂದೊಂದು ಕತೆ ಹೇಳುತ್ತೆ ಸಿನಿಮಾದಲ್ಲಿ. ಸುಕೇಶ್ ಶೆಟ್ಟಿ ಸ್ಪೆಷಲ್ಲೇ ಸ್ಕ್ರೀನ್ ಪ್ಲೇ. ದೂರದರ್ಶನ ನೋಡಿದಾಗಲೂ ನಂಗೆ ಬಹಳ ಖುಷಿ ಆಗಿತ್ತು. ಇವಾಗ ಇದು ನೋಡಿದಾಗಲೂ ಬಹಳ ಖುಷಿ ಆಗ್ತದೆ. ಆಲ್ ದಿ ಬೆಸ್ಟ್ ಸುಕೇಶ್ ಶೆಟ್ಟಿ ಅಂಡ್ ರಾಜೇಶ್ ಧ್ರುವ. ನಿಮ್ಗೆ ಬಹಳ ಒಳ್ಳೇದಾಗಲಿ. ಸಿನಿಮಾ ಡೆಫಿನೆಟ್ ಆಗಿ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಪೀಟರ್ ನೋಡ್ಕೊಂಡ್ ಬಂದ್ವಿ. ನನ್ನ ಫ್ರೆಂಡ್ಸ್ ಸುಮಾರು ಜನ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗಂತ ನಾನು ಬೇರೆ ರೀತಿ ಹೇಳ್ತಿಲ್ಲ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ 2 hours ಹೇಗೆ ಅಂದ್ರೆ ಒಂದೊಂದು ಮೂಮೆಂಟ್ ಅಲ್ಲಿ ಒಂದೊಂದು ಸ್ಪೇಸ್ ಕೊಡ್ತಾ ಹೋಗುತ್ತೆ. ನೀವು ಫಸ್ಟ್ ಫುಲ್ ಸೀಟಲ್ಲಿ ಕೂತಿರ್ತೀರಾ, ನೆಕ್ಸ್ಟ್ ಹಾಫ್ ಸೀಟಿಗೆ ಬರ್ತೀರಾ. ಸಿನಿಮಾ ಎಂಡ್ ಅಲ್ಲಿ ಕಂಪ್ಲೀಟ್ಲಿ ಸೀಟ್ ಎಡ್ಜ್ ಅಲ್ಲೇ ಕೂರ್ತೀರಾ. ಅಷ್ಟು ಸಿನಿಮಾ ನೀಟಾಗಿ ಮಾಡಿದ್ದಾರೆ. ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ತುಂಬಾ ಕಾಡ್ತವೆ. ಕೆಲವೊಂದು ನಮ್ಮ ಬದುಕಲ್ಲಿ ಒಂದಿಷ್ಟು ನಡೆದಿರುತ್ತೆ, ಆ ಒಂದು ವಿಷಯಗಳು ಕಾಡುತ್ತೆ. ಪಾತ್ರಗಳು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲರೂ ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ. ಯಾಕಂದ್ರೆ ಈ ತರ ಥ್ರಿಲ್ ಎಲಿಮೆಂಟ್ಸ್ ಆಗಿರ್ಬೋದು, ಈ ತರದ್ದು ಹೊಸ ಹೊಸ ಪಾತ್ರಗಳು ಅತಿ ಕಡಿಮೆ ಸಿಗೋದು. ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಸುಕೇಶ್ ಶೆಟ್ಟಿ ಅವರು. ಎಂಟೈರ್ ತಂಡಕ್ಕೆ ಒಳ್ಳೇದಾಗ್ಲಿ. ಪೀಟರ್ಗೆ ಆಲ್ ದಿ ಬೆಸ್ಟ್. ಜೊತೆಗೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಫ್ಯಾಮಿಲಿ ಜೊತೆ ಕೂತ್ ನೋಡುವಂತ ಸಿನಿಮಾ. ನಿಮ್ಗೆ ಬೇರೆ ತರ ವಲ್ಗರ್ ಆಗ್ಲಿ ಮತ್ತೊಂದು ಯಾವ ರೀತಿ ಇಲ್ಲ. ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಥಿಯೇಟರ್ ಬಂದು ಸಿನಿಮಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಪೀಟರ್ ಸಿನಿಮಾ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಂಡ್ ಎಲ್ಲ ಆಕ್ಟರ್ಸ್ ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ಎಲ್ಲೂ ಹೀರೋಯಿಸಮ್ ಆಗಿರ್ಲಿ ಅಥವಾ ಹೀರೋಯಿನ್ ಆಗಿರ್ಲಿ ಸುಮ್ಮನೆ ಅದರ ಬಬ್ಲಿ ಅದ್ರದ್ದು ಏನೂ ಇಲ್ಲದೆ ಸ್ಕ್ರಿಪ್ಟ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕತೆಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ ತೋರಿಸಿದ್ದಾರೆ. ಸೊ ಎಲ್ಲಾನು ತುಂಬಾ ಚೆನ್ನಾಗಿದೆ. ಎಲ್ಲಾ ಕ್ಯಾರೆಕ್ಟರ್ಸ್ ಆಪ್ಟ್ ಆಗಿ ಮಾಡಿದ್ದಾರೆ. ಅಂಡ್ ಜೆಸ್ಸಿನ ಪಾತ್ರ ಒಂದು ಚಿಕ್ಕ ಪಾತ್ರ ಆಗಿದ್ರು ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಕಾಡುವಂತ ಪಾತ್ರ. ಅಂಡ್ ಅಫ್ಕೋರ್ಸ್ ರಾಜೇಶ್ ಧ್ರುವ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಆಮೇಲೆ ಮೀರಾ ಕ್ಯಾರೆಕ್ಟರ್ ಮಾಡಿರೋರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅಂಡ್ ಆಲ್ಸೋ ಸುಕೇಶ್ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ನೇಹಾ ಹೇಳಿದಾಗೆ ಇಲ್ಲಿ ಹೀರೋಯಿನ್ ಅಂತ ಟ್ರೀಟ್ ಮಾಡಿದೆ, ಪಾತ್ರಗಳಾಗಿ ಟ್ರೀಟ್ ಮಾಡಿ. ಐ ಥಿಂಕ್ ನಂಗೆ ಸಿನಿಮಾಟೋಗ್ರಫಿ ತುಂಬಾ ಇಷ್ಟ ಆಯ್ತು. ಅಂಡ್ ಈವನ್ ಮ್ಯೂಸಿಕ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಆಲ್ಸೋ ಜೆಸ್ಸಿ ಕ್ಯಾರೆಕ್ಟರ್ ಮಾಡಿರೋರು ಸ್ವಲ್ಪ ನೋಡಿದಾಗೆಲ್ಲ ಹಿಂಗ್ ಅನ್ಸತ್. ಅದೊಂಥರ ಸ್ಕ್ರೀನ್ ಬಂದಿದ ತಕ್ಷಣ ಭಯ ಆಗತ್ತೆ, ಅದಲ್ಲದೆ ಪಾತ್ರ ಕೂಡ ಭಯ ಪಡಿಸುತ್ತೆ. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂಡ್ ನಮಗೇನಂದ್ರೆ ರಾಜೇಶ್ ಇರ್ಬೋದು, ಜಾನ್ವಿ ಇರ್ಬೋದು, ತುಂಬಾ ಹಳೆ ಪರಿಚಯ, ಗೊತ್ತಿರುವಂತ ಟ್ಯಾಲೆಂಟ್ಸ್ ಅಂಡ್ ನಮ್ಮ ಕನ್ನಡದ ಟ್ಯಾಲೆಂಟ್ಸ್. ಸೊ ಇಡೀ ತಂಡಕ್ಕೆ ನಾನು ಬೆಸ್ಟ್ ವಿಶಸ್ ಅಂತ ತಿಳಿಸ್ತೀನಿ. ಅಂಡ್ ಈ ಸಿನಿಮಾ ಚೆನ್ನಾಗಿದೆ. ದಯಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.
ಒಂದ್ ಸಿನಿಮಾ ತುಂಬಾ ಚೆನ್ನಾಗಿ ಅನ್ಸೋದು ಎಲ್ಲಾ ಡಿಪಾರ್ಟ್ಮೆಂಟ್ ಅದ್ರ ತಕ್ಕಂಗೆ ವರ್ಕ್ ಮಾಡಿದಾಗ. ಪೀಟರ್ ಸಿನಿಮಾ ತುಂಬಾ ಇಷ್ಟ ಆಗೋದು ಏನಕ್ಕೆ ಅಂದ್ರೆ ಆಕ್ಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BGM ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಎಸ್ಪೆಷಲಿ ಆ TND ಅನ್ನೋ ಒಂದು ಲೊಕೇಶನ್ ಒಂದು ಕ್ಯಾರೆಕ್ಟರ್ ತರ ಕಾಣಿಸುತ್ತೆ ನಮ್ಗೆ ಇದರಲ್ಲಿ. ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ಕಂಗ್ರಾಚುಲೇಟ್ ಮಾಡಕ್ ಹೇಳಕ್ ಇಷ್ಟಪಡ್ತೀನಿ. ರಾಜೇಶ್ ಧ್ರುವ ಹಿಂದಿನ ಪ್ರಾಜೆಕ್ಟ್ಗಳೆಲ್ಲ ಮರೆಸಿ ಹೊಸ ರಾಜೇಶ್ ಧ್ರುವ ಒಂದು ಹೊಸ ಕಂಬ್ಯಾಕ್ ಅಂತ ಹೇಳ್ಬೋದು. ರಾಜೇಶ್ ಧ್ರುವಂಗೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಅಂಡ್ ಆಫ್ ಕೋರ್ಸ್ ಇದು ಮೇನ್ ಹೀರೋ ಈ ಸಿನಿಮಾದ ಬಂದು ಡೈರೆಕ್ಟರ್ ಜೊತೆಗೆ DOP. ನಾನು ಹುಲಿ ಅದನ್ನೇ ಮಾತಾಡ್ತಾ ಇದ್ವಿ. ಐ ಥಿಂಕ್ DOP ವರ್ಕ್ ನೋಡೋದಕ್ಕಾದ್ರೂ ಈ ಸಿನಿಮಾ ನೋಡ್ಲೇಬೇಕು ನೀವು. ಸೊ ನನಗಂತೂ ಬಹಳ 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 ಇಷ್ಟ ಆಗಿದೆ. ಸೊ ನಾನು ಇಷ್ಟೇ ಹೇಳೋದು, ಇವಾಗ ಅಂತೀವಿ ಬಡವ್ರ ಮಕ್ಳು ಬೆಳಿಬೇಕು, ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು, ಏನೋ ಗಲಾಟೆ ಆಗ್ತಾ ಇದೆಯಲ್ಲ. ಸೊ ಬಡವ್ರ ಮಕ್ಳು, ಟ್ಯಾಲೆಂಟ್ ಇರೋರು ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ. ಕನ್ನಡ ತಾಯಿ ಮಕ್ಕಳೆಲ್ಲ ಬಂದ್ಕೊಂಡು ಸಿನಿಮಾ ನೋಡ್ಬೇಕು, ಅಷ್ಟೇ ಉಳಿದಿರೋದು. ತಮಿಳಲ್ಲೋ, ತೆಲುಗಲ್ಲೋ ಅಥವಾ ಮಲಯಾಳಮಲ್ಲೋ ಸಿನಿಮಾ ನೋಡಿ ಆ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಇದು ಫ್ರೇಮ್ ಚೆನ್ನಾಗಿತ್ತು, ಇದು ಕಲರ್ ಚೆನ್ನಾಗಿತ್ತು, ಇದು ಮ್ಯೂಸಿಕ್ ಚೆನ್ನಾಗಿತ್ತು. ಸತ್ಯ ಹೇಳ್ತೀನಿ ಕೇಳಿ, ಒಂದ್ಸತಿ ಪೀಟರ್ ನೋಡಿ. ನೀವೇನ್ ತೆಲುಗು, ತಮಿಳು, ಮಲಯಾಳಮಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲವೂ ಕನ್ನಡ ಸಿನಿಮಾದಲ್ಲೇ ಇದೆ. ನಾವು ಮನ್ಸ್ ಮಾಡ್ಬೇಕಷ್ಟೇ, ಒಳ್ಳೆ ಕಂಟೆಂಟ್ ಅನ್ನ ಗೆಲ್ಸ್ಬೇಕು. ಇವ್ರು ಸಿನಿಮಾ ಮಾಡಕ್ ಅಷ್ಟೇ ಸಾಧ್ಯ, ಅಥವಾ ಪ್ರಮೋಷನ್ ಮಾಡಿ ಥಿಯೇಟ್ರಿಗೆ ನಿಲ್ಸಕ್ ಅಷ್ಟೇ ಸಾಧ್ಯ. ಒಳ್ಳೆ ಸಿನಿಮಾನ ನಾವೆಲ್ಲರೂ ಸೇರಿ ಗೆಲ್ಸ್ಬೇಕು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಗಲ್ಲಿರೋ ಗಿಡ ಮರನು ಆಕ್ಟ್ ಮಾಡುತ್ತೆ ಈ ಸಿನಿಮಾ ಪೂರ್ತಿ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಇವರು ಆಲ್ರೆಡಿ ಒಂದ್ ಸಿನಿಮಾ ಮಾಡಿದ್ರು ದೂರದರ್ಶನ್ ಅಂತ, ಅದು ಸೋತಾಗ್ಲೇ ನನಗೆ ಬೇಜಾರಾಗಿತ್ತು. ಇಷ್ಟು ಒಳ್ಳೆ ಸಿನಿಮಾನ ಹೆಂಗ್ ಸೋಲ್ಸ್ಬಿಟ್ರು ಅಂತ. ಅದ್ರಕ್ಕಿಂತ ಡಬಲ್ ಚೆನ್ನಾಗಿರೋ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಕನ್ನಡದಲ್ಲಿ ಅಂದ್ರೆ ಈ ತರ ಸಿನಿಮಾ ಗೆದ್ದಾಗ ಚಿಕ್ಕ ಪುಟ್ಟದವ್ರನ್ನ ಹಾಕೊಂಡು ಸಿನಿಮಾ ಮಾಡೋಣ ಅನ್ಸುತ್ತೆ. ಬರೀ ನಾವು ದೊಡ್ಡ ಸಿನಿಮಾ ಎಲ್ಲರ ಕೈಯಲ್ಲೂ, ನಮ್ಮ ಹತ್ರ ಎಲ್ಲ 1000 ಕೋಟಿನೇ ಇಲ್ವಲ್ಲ ಅಣ್ಣ, ನಮ್ಮ ಹತ್ರನು 1 ಕೋಟಿ 2 ಕೋಟಿ ಸಿನಿಮಾ ಮಾಡ್ಬೋದು. ಟ್ಯಾಲೆಂಟ್ ಇರಬೇಕು ಅನ್ನೋದು, ಎಲ್ಲ ನ್ಯೂಸ್ ಟ್ಯಾಲೆಂಟ್ ಇದೆ, ಬಟ್ ಅದನ್ನ ಅಪ್ರಿಶಿಯೇಟ್ ಮಾಡೋ ಕೈಗಳು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ನಂಗೆ. ಮನಸ್ಪೂರ್ವಕವಾಗಿ ಪೀಟರ್ ಒಂದು ಅದ್ಭುತವಾದ ಸಿನಿಮಾ. ಸುಖೇಶ್ ಶೆಟ್ಟಿ ಅವರೇ, ನೀವು ಧೈರ್ಯವಾಗಿ ಹೇಳ್ಬೋದು ಒಂದು ಅದ್ಭುತವಾದ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದೀರಾ ಅಂತ. ಅಂಡ್ ರಾಜೇಶ್ ಎದೆ ತಟ್ಕೊಂಡು ಹೇಳ್ಬೋದು, ಅದ್ಭುತವಾದ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಗುರು ಕ್ಯಾಮ್ರಾಮನ್, ಅವ್ರ ವರ್ಕ್ ನಮ್ಗೆ ಬಹಳ ಇಷ್ಟ ಆಯ್ತು. ಸರ್, ನಾವ್ ಹೇಳ್ತೀವಿ ಕೆಲವು ಡೈರೆಕ್ಷನ್ ಎಲ್ಲ ವರ್ಕ್ ಮಾಡ್ಬೇಕು, ಕೆಲವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಇವ್ರ ಜೊತೆ ಗುರು ಸರ್ ಅವರ ಜೊತೆಲಿ ಅವ್ರ DOP ನಾವು ಒಂದ್ಸರಿ ಆಕ್ಟ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಅಷ್ಟು ಲವ್ ಆಗೋಯ್ತು ಅವ್ರ ಕ್ಯಾಮ್ರಾ ವರ್ಕ್. ಐ ಥಿಂಕ್ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ. ಮನಸ್ಪೂರ್ವಕವಾಗಿ ಈ ಸಿನಿಮಾ ಗೆಲ್ಬೇಕು. ಅರ್ಧ ಸಿನಿಮಾನ DOPನೇ ಗೆಲ್ಸ್ಬಿಟ್ಟಿದ್ದಾರೆ, ಇನ್ನು ಅರ್ಧ ನೀವು ಗೆಲ್ಸ್ಬೇಕು. ಪ್ಲೀಸ್ ಬನ್ನಿ, ಒಂದ್ ಒಳ್ಳೆ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಸಿದೀರ ಅನ್ನೋ ಹೆಮ್ಮೆನೂ ನಿಮ್ಗಿರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಅಪೂರ್ವಶ್ರೀ ಅಂತ. ನಾನು ಒಬ್ಳು ಕಲಾವಿದೆ. ಯಾವಾಗ್ಲೂ ಸಿನಿಮಾ ನೋಡಕ್ ಬಂದ ತಕ್ಷಣ ಒಬ್ಬೊಬ್ರು ಬಂದಿರ್ತೀವಿ, ಇಲ್ಲ ಹೋಗೋ ಅರ್ಜೆಂಟ್ ಓಡ್ಬೇಕು ಅಂತಿರ್ತೀವಿ. ಇಲ್ಲಿ ಎಷ್ಟು ಜನ ಮಾತಾಡೋರು ಇದ್ದಾರೆ, ಆದ್ರೆ ನಾನು ಮಾತಾಡ್ಲೇಬೇಕು ಅಂತ ನಿಂತ್ಕೊಂಡು ವೇಟ್ ಮಾಡ್ಕೊಂಡು ಫಸ್ಟ್ ಬಂದು ನಿಂತ್ಕೋತಾ ಇದ್ದೀನಿ. ಸಿನಿಮಾ ನೋಡಿ ನಾನು 2 ಅವರ್ ಕಳೆದೋಗ್ಬಿಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಕಳೆದೋಗಿದೆ ಅಂದ್ರೆ ಎಷ್ಟು ಪಾತ್ರಗಳು ಬರುತ್ತೋ ಅಷ್ಟು ಪಾತ್ರಗಳಲ್ಲಿ ನಾನು ನನ್ನನ್ನ ಕಂಡ್ಕೊಂತಿದ್ದೆ. ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ಅನ್ನೋ ಮಟ್ಟಕ್ಕೆ ಕೇಳ್ಕೊಳ್ಳೋದು ನನಗೆ ತುಂಬಾ ಹಿಂಸೆ ಅನ್ಸುತ್ತೆ. ಈ ಸಿನಿಮಾನ ಏನಾದ್ರು ಯಾರು ನೋಡಲ್ವೋ ಅವರು ಒಂದು ಒಳ್ಳೆ ಪಿಕ್ಚರ್, ಅದು ನಮ್ಮ ಕನ್ನಡ ಪಿಕ್ಚರ್ನ ಮಿಸ್ ಮಾಡ್ಕೋತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಆ ಮ್ಯೂಸಿಷಿಯನ್ ಆಗಿರ್ಬೋದು, ಒಂದೊಂದು ಶಾರ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನಾನು ಮಾತಲ್ಲಿ ಹೇಳಕ್ ಆಗ್ತಿಲ್ಲ. ಆದ್ರೂ ನನಗೆ ಆದಷ್ಟು ರೀತಿಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲಾ ಕನ್ನಡಿಗರು, ನೀವು ಕನ್ನಡ ಅಭಿಮಾನಿ ಆಗಿದ್ರೆ ಖಂಡಿತ ಈ ಸಿನಿಮಾ ಬಂದು ನೀವು ನೋಡ್ಲೇಬೇಕು. ಅದರಲ್ಲೂ ಥಿಯೇಟ್ರಲ್ಲಿ ತುಂಬಾ ಚೆನ್ನಾಗಿದೆ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳಕ್ ನನ್ನ ಕೈಲಿ ಆಗ್ತಾ ಇಲ್ಲ. ನನಗಂತೂ ಈ ಸಿನಿಮಾ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿಗೆಲ್ಲ ಕರ್ಕೊಂಡ್ ಬರ್ತೀನಿ, ನನ್ಗೆ ಗೊತ್ತಿರೋರ್ಗೆಲ್ಲ ಹೇಳ್ತೀನಿ, ಇಡೀ ಟೀಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಒಂದು ಸಣ್ಣ ಪಾತ್ರಕ್ಕೂ ಎಷ್ಟು ಜೀವ ತುಂಬಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಅಂದ್ರೆ ಆಟ್ಸ್ ಆಫ್. ಸಿನಿಮಾ ನಾವು 3-4 ದಿವಸ ಆಯ್ತು ಇದನ್ನ ಇವತ್ತು ನೋಡೋಣ ಅನ್ಕೊಂಡಿದ್ವಿ. ತುಂಬಾ ಅದ್ಭುತವಾದಂತ ದೃಶ್ಯಾವಳಿಗಳು. ಆಮೇಲೆ ನಾನೊಬ್ಬ ಪೊಲೀಸ್ ಮನ್ ಆಗಿದ್ದು ಈ ತರ ಹಲವಾರು ಕಥೆಗಳನ್ನ ಮತ್ತೆ ಹಲವಾರು ಕೇಸ್ಗಳು ಮಾಡುವಂತ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅದರದೇ ಆದಂತ ಒಂದು ಮಜಾ, ಪತ್ತೆ ಮಾಡುವಂತ ಒಂದು ಆ ಜೋಶ್ ಏನಿರ್ತದಲ್ಲ, ಅದೇ ತರ ಆದಂತ ಸಿನಿಮಾ ಇದು. ಇದರಲ್ಲಿ ನಾನು ಎಲ್ಲಾ ಪಾತ್ರಗಳನ್ನ ರೀಡ್ ಮಾಡ್ತಾ ಇದ್ದೆ. ಬಹಳ ಅದ್ಭುತವಾಗಿದೆ ರೀಡ್ ಮಾಡೋದಕ್ಕೆ ಪಾತ್ರಗಳು.
ಪಾತ್ರಗಳ ರೀಡ್ ಮಾಡ್ತಾ ಇರುವಂತ ಸಮಯದಲ್ಲಿ ಏನಾಗ್ತು, ನನ್ಗೆ 2-3 ಪಾತ್ರಗಳನ್ನ ರೀಡ್ ಮಾಡೋಕ್ಕಾಗಿಲ್ಲ. ಆಸ್ ಎ ನಾನೊಬ್ಬ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಆಗಿದ್ರು ಸಹ 2 ಕೊನೆವರೆಗೂ ನಾನು ರೀಡ್ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ಕ್ಯಾರೆಕ್ಟರ್ ಬಗ್ಗೆ ನನಗೂ ಒಂದ್ಸಾರಿ ಎದ್ದು ಹೊಡೆದ್ಬಿಡೋಣ ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದ್ಭುತವಾದಂತ ಒಂದು ಏನು ಜಾಗನ ಚೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡೋದೇ ಒಂದು ಮಜಾ. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಬರೀ ಅದು ಇದು ಸುಟ್ಟೋಗಿರೋದು, ಒಣಗೋಗಿರೋದು ಎಲ್ಲ ಏನು ಇಲ್ಲದೆ ಇರುವಂತ ಸಮಯದಲ್ಲಿ ಇದು ಅದ್ಭುತವಾದಂತ ಜಾಗ ಹುಡುಕಿ, ಅದ್ಭುತವಾದಂತ ಕತೆ ಕಟ್ಟಿ, ಅದ್ರ ತಕ್ಕಂತ ಪತ್ರಧಾರಿಗಳನ್ನ ನಿರ್ಮಿಸಿ ಮಾಡಿರತಕ್ಕಂತ ಪೀಟರ್ ಲೆಕ್ಕದಲ್ಲಿ ಈ ವರ್ಷದ ಅದ್ಭುತವಾದಂತ ಸಿನಿಮಾ. ಥ್ಯಾಂಕ್ ಯು. ಎಲ್ಲ ಬಂದು ಥಿಯೇಟರ್ ನೋಡಿ ಈ ಪೀಟರ್ ನ ಗೆಲ್ಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. I watched the movie. Movie is really amazing. Especially nange story line ಆಗಿರಬಹುದು, casting ಆಗಿರಬಹುದು. Everybody's character is very good. And my personal character is Radha. So ನನಗೆ like ಅಂದ್ರೆ that character was something movie ನಲ್ಲಿ expectations ಇರಲಿಲ್ಲ. ಅದು like that character will be like this anta. So overall the casting and especially again the BGM and music ನಂಗೆ personally ಸಖತ್ ಇಷ್ಟ ಆಯ್ತು. I think everybody ಈ ಮೂವಿನ ಬಂದು ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಚಾಪ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ. ನಿಮಗೆ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ಗಳಿರ್ಬೋದು, ಒಂದು ಫನ್ನಿ ಮೂಮೆಂಟ್ಸ್ಗಳಿರ್ಬೋದು. ಅಷ್ಟೇ ಅಲ್ಲ, ಒಂದು ಥ್ರಿಲ್ಲರ್ ಮೂವಿ ಆದ್ರೆ ಹಾರರ್ ಬಿಟ್ಗಳು ಕೂಡ ಬರುತ್ತೆ. ಎಲ್ಲ ಒಂದ್ ಕಡೆ ಹಾರರ್ ಅನ್ಸ್ಬಿಡುತ್ತೆ ಒಂದು ಸೆಕೆಂಡ್ ಸಿನಿಮಾ ನೋಡ್ಬೇಕಾದ್ರೆ. ತುಂಬಾನೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ಒಂದೊಂದು ಪಾತ್ರನೂ ತುಂಬಾ ಜೀವ ತುಂಬಿದ್ದಾರೆ ಆ ಪಾತ್ರಕ್ಕೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಎಲ್ಲಾ ಕನ್ನಡಿಗರು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಅಂಡ್ ಸುಕೇಶ್ ಸರ್ ಡೈರೆಕ್ಟರ್ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ರಾಜೇಶ್ ಏನಿದ್ದಾನೆ, ಆಲ್ವೇಸ್ ಅವನ ಆಕ್ಟಿಂಗ್ ತುಂಬಾ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಅಂಡ್ ಜಾನ್ವಿ ನನ್ನ ಉಪವಾಂಕರ್ ಆಗಿದ್ರು, ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಪ್ರತಿಯೊಬ್ರು ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪೀಟರ್ ಮೂವಿ ಏನಕ್ಕೆ ನೋಡ್ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯಾವ್ದೇ ಸಿನಿಮಾ ಮೊದ್ಲಿಂದ ಕೂತ್ಕೊಂಡ್ರೆ ಕೊನೆ ತನಕ ಎಲ್ಲೋ ಒಂದು ಸ್ವಲ್ಪ ಆದ್ರೂ ಲ್ಯಾಗ್ ಇರುತ್ತೆ. ಈ ಸಿನಿಮಾ ಎಲ್ಲೂ ಲ್ಯಾಗ್ ಇಲ್ಲ. ಅಂಡ್ ಪೀಟರ್ ಕ್ಯಾರೆಕ್ಟರ್ ಆಗಿರ್ಬೋದು, ಶಂಭು ಆಗಿರ್ಬೋದು, ರಾಧಾ ಆಗಿರ್ಬೋದು, ಎಲ್ಲಾ ಕ್ಯಾರೆಕ್ಟರ್ಸ್ ಹೆಸರು ನಮ್ಗೆ ಕೊನೆ ತನಕ ತಲೆ ಉಳ್ಕೊಳ್ಳುತ್ತೆ. ಅಂದ್ರೆ ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಚೆನ್ನಾಗಿದೆ. ಈಚ್ ಅಂಡ್ ಇಂಡಿವಿಜುವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಿಟ್ರಲಿ ನಮ್ಗೆ ಯಾವ್ದೋ ಒಂದು ಮಲಯಾಳಂ ಸಿನಿಮಾ ನೋಡ್ದಂಗಿತ್ತು. ಅಂಡ್ ಈ ಸಿನಿಮಾನ ಎಲ್ರಿಗೂ ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನೋಡಿಲ್ಲ ಅಂತಾರೆ ಯು ವಿಲ್ ಬಿ ದ ಲೂಸರ್ಸ್. ಅಂಡ್ ರಾಜೇಶ್ ಬಗ್ಗೆ ಹೇಳೋದಕ್ಕೆ, ಒಬ್ಬ ಸೀರಿಯಲ್ ನಟನಾಗಿದ್ದಂತವನು ಒಬ್ಬ ಡೈರೆಕ್ಟರ್ ಆಗ್ತಾನೆ. ಅದಾದ್ಮೇಲೆ ಇವತ್ತೊಂದು ಒಳ್ಳೆ ಬ್ರೇಕ್ ಕೊಡೋ ಅಂತ ಒಂದು ಅದ್ಭುತವಾದಂತಹ ಸಿನಿಮಾ ಮಾಡ್ತಾನೆ. ಅಂಡ್ ಜಾನ್ವಿ ನಮ್ಮೆಲ್ರಿಗೂ ಗೊತ್ತಿರಂಗೆ ಆಂಕರಿಂಗ್ ಮಾಡ್ಕೊಂಡು ನನಗೆ ನಿಜ ಶಾಕ್ ಆಗುತ್ತೆ. ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರ ಅಂತ ನನಗೆ ಗೊತ್ತಿರಲಿಲ್ಲ. ಅಂಡ್ ಅಫ್ಕೋರ್ಸ್ ಇಡೀ ಟೀಮು ಅವರ ಪ್ರಯತ್ನ 100% ಹಾಕಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಅಂಡ್ ಈ ಸಿನಿಮಾ ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ನಾವು ಕಂಪೇರ್ ಮಾಡಿದ್ರೆ ನಾವು ಎಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಎಸ್, ಆಲ್ ದಿ ಬೆಸ್ಟ್ ಟು ಪೀಟರ್. ಎಸ್, ರೀಸೆಂಟ್ಲಿ ಎಲ್ಲ ಮಲಯಾಳ ಮೂವೀಸ್ ಗಳನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಿರ್ತೀವಿ. ಥ್ರಿಲ್ಲರ್ ಸೀಕ್ವೆನ್ಸ್ ಗಳು ಬಂದಾಗ ಇದು ಯಾವ ಮಲಯಾಳ ಮೂವಿಗೂ ಕಮ್ಮಿನೇ ಇಲ್ಲ, ತುಂಬಾ ಅದ್ಭುತವಾಗಿದೆ. ಅಂಡ್ ಸಿನಿಮಾಟೋಗ್ರಫರ್ ನಾನು ಬಿಟ್ಟಿದ್ದೆ, ಅವ್ರಿಗೂ ನಾನು ತುಂಬಾ ಖುಷಿಯಿಂದ ಹೃದಯದಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ಸೋ ಪ್ರೊಡ್ಯೂಸರ್ಗೂ ಅಷ್ಟೇನೆ ತುಂಬಾ ಅಚ್ಚುಕಟ್ಟಾಗಿ ಆ ಚೌಕಟ್ಟಲ್ಲಿ ಎಷ್ಟು ನೀಟಾಗಿ ಡೈರೆಕ್ಟರ್ ಕೇಳಿದ್ದನ್ನೆಲ್ಲ ಒದಗಿಸಿದ್ದಾರೆ. ದಯವಿಟ್ಟು ನೋಡಿ, ಪ್ರೊಡ್ಯೂಸರ್ಸ್ ನ ಗೆಲ್ಸ್ಬೇಕು ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಟು ಟೀಮ್ ಪೀಟರ್. ನನ್ನ ಹೆಸರು ಅಕ್ಷರ ಅಂತ ಹೇಳಿ. ಸೊ ಇವತ್ತು ನಾನು ಒಂದು ಒಳ್ಳೆ ಸಿನಿಮಾನ ನೋಡಕ್ ಬಂದಿದ್ದೆ. ಸಿನಿಮಾ ಹೆಸರು ಪೀಟರ್ ಅಂತ ಹೇಳಿ. ಇವತ್ತು ಈ ಸಿನಿಮಾ ಸೆಲೆಬ್ರಿಟಿ ಶೋ ಅನ್ನೋದು ಗೊತ್ತಿರ್ಲಿಲ್ಲ. ನಾನೊಬ್ಬ ಸಾಮಾನ್ಯ ಕನ್ನಡಿಗನಾಗಿ ಇವತ್ತು ಈ ಸಿನಿಮಾ ನೋಡಕ್ ಬಂದಿದ್ದೆ. ಇವತ್ತು ಸೆಲೆಬ್ರಿಟಿಗಳ ಜೊತೆ ಕುತ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ನಾನೇ ಒಂದು ಸೆಲೆಬ್ರಿಟಿ ಅನ್ನೋ ತರ ಒಂದು ಫೀಲ್ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ಪೀಟರ್ ಅನ್ನೋ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದನ್ನ ಡೈರೆಕ್ಟ್ ಮಾಡಿರೋದು ನಮ್ಮ ಸುಕೇಶ್ ಶೆಟ್ಟಿ ಸರ್ ಅವರು. ಈ ಸಿನಿಮಾದ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತೆ BGM ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಒಂದು ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾಗೆ, ನಮ್ಮ ಕನ್ನಡಿಗರಿಗೆ ದಯವಿಟ್ಟು ಕನ್ನಡ ಸಿನಿಮಾಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಅಂತ ನಾವು ಪ್ರತಿಯೊಬ್ಬರಿಗೂ ನಾವು ಪ್ರೇರೇಪಿಸ್ಬೇಕು. ಸೊ ನಾಳೆ ದಿವಸ ಎಲ್ಲೋ OTT-ಯಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಕನ್ನಡಿಗರು ಖಂಡಿತವಾಗ್ಲೂ ಬೇಜಾರಾಗ್ತೀರಾ. ಇಂತ ಒಂದು ಒಳ್ಳೆ ಸಿನಿಮಾನ ನಾವು ಥಿಯೇಟರ್ ಅಲ್ಲಿ ನೋಡಿಲ್ಲ ಅಂತ ಖಂಡಿತವಾಗ್ಲೂ ಬೇಜಾರಾಗ್ತೀರಾ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು BGM ಆಗಿರ್ಬೋದು, ಸುಕೇಶ್ ಶೆಟ್ಟಿ ಸರ್ ಅವರ ಡೈರೆಕ್ಷನ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿಯೊಂದನ್ನು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನು ಸಹ ತುಂಬಾ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಸುಕೇಶ್ ಶೆಟ್ಟಿ ಅವರು. ಸೊ ಅವರು ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ರಾಜೇಶ್ ಧ್ರುವ ಅವರು ಸಹ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ರು ಈ ಸಿನಿಮಾದಲ್ಲಿರೋ ಪ್ರತಿಯೊಬ್ರು ನಟನೆಗೆ ತಮ್ಮ ಕಂಪ್ಲೀಟ್ ಅವರ ಟೈಮ್ ನ ಡೆಡಿಕೇಟ್ ಮಾಡಿ ಆಕ್ಟ್ ಮಾಡಿದ್ದಾರೆ.
ಸೊ ಇಡೀ ಪೀಟರ್ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜೇಶ್ ಧ್ರುವ ಅವರಿಗೆ, ಋತ್ವಿಕ್ ಮುರಳೀಧರ್ ಅವರಿಗೆ, ಸುಕೇಶ್ ಶೆಟ್ಟಿ ಸರಿಗೆ, ಎಲ್ಲರಿಗೂ ಹೋಲ್ ಪೀಟರ್ ಟೀಮಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಸಿನಿಮಾಗ್ರಫಿ ಚೆನ್ನಾಗಿತ್ತು. ಬರೀ ಸಿನಿಮಾಗ್ರಫಿ DA ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯೂಶಲಿ ನೈಟ್ ಸೀನ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಆಬ್ವಿಯಸ್ ಆಗಿರುತ್ತೆ, ಅದು ನೈಟ್ ಸೀನ್ ತರ ಕಾಣಿಸೋದು. ಕ್ಯಾಮ್ರಾ ಕಾಣಿಸೋದು ಬೇರೆ, ಕಣ್ಣು ಕಾಣಿಸೋದು ಬೇರೆ. ಬಟ್ ಅದೇಡು ಏನೋ ಈ ಸಿನಿಮಾಲಿ ಎಸ್ಪೆಷಲಿ ಹೈಲೈಟ್ ನೈಟ್ ಸೀನ್ಸ್. ಅಮೇಸಿಂಗ್ ಲೈಟಿಂಗ್, ಒಂದು ಹ್ಯಾಟ್ಸ್ ಆಫ್ ದ DOP ಅಂಡ್ ದ DI ಟೀಮ್. ಅಂಡ್ ಆಬ್ವಿಯಸ್ಲಿ ಎಲ್ಲರೂ ಹೇಳಿರೋ ಹಾಗೆ ಕ್ಯಾರೆಕ್ಟರ್ಸ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರ್. ಇಡೀ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಥ್ರಿಲ್ಲರ್, ಕೊನೆವರೆಗೂ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಏನಾಗತ್ತೆ ನೆಕ್ಸ್ಟ್, ಯಾವ್ಯಾವ ಕಥೆಗಳು ಹೇಗೆ ಲಿಂಕ್ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಂಡ್ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ. ಐ ಆಮ್ ಶ್ಯೂರ್ ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಪ್ಯಾಕೇಜ್ ಕೊಟ್ರೆ ಜನ ಬರ್ತಾರೆ, ಎನ್ಕರೇಜ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕನ್ನಡ ಆಡಿಯನ್ಸ್ ಯಾವಾಗ್ಲೂ ಅದಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಬಂದೇ ಬರ್ತಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಅಂಡ್ ನನ್ನ ಫ್ರೆಂಡ್ ರಾಜೇಶ್. ಸೂಪರ್. ಐ ಮೀನ್, ನಾನು ರಾಜೇಶ್ ನ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡಿದೀನಿ, ಆಕ್ಟರ್ ಕೂಡ ನೋಡಿದೀನಿ. ಬಟ್ ಒಂದು ಈ ತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದು ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಪರ್ಸನಲಿ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ಅಂಡ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್, ಮೀರಾ ಇರ್ಬೋದು, ರಾಧಾ ಇರ್ಬೋದು, ಅಂಡ್ ದ ನೆಗೆಟಿವ್ ಶಂಭು, ಕ್ರೇಜಿ ಪರ್ಫಾರ್ಮೆನ್ಸ್. ಅಲ್ಟಿಮೇಟ್ಲಿ ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಬನ್ನಿ ಸಿನಿಮಾ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪೀಟರ್ ನ ಜಗತ್ಗೆ ನೀವು ಮುಳುಗ್ತೀರಾ, ಆಚೆ ಬರಕ್ ಸ್ವಲ್ಪ ಸಮಯ ಆಗತ್ತೆ. ಆಲ್ ದಿ ಬೆಸ್ಟ್ ದ ಪೀಟರ್ ಟೀಮ್. ಅಂಡ್ ಯಾ, ಎಲ್ಲರೂ ಬಂದು ಸಿನಿಮಾ ನೋಡಿ. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ಪೀಟರ್ ಅನ್ನೋ ಒಂದು ಸಿನಿಮಾದ ಒಂದು ವಿಶೇಷತೆಯಿಂದ ಶುರು ಮಾಡ್ತೀನಿ. ಮೊದಲನೇ ಮಾತು, ರವಿ ಹಿರೇಮಠ ಅಂತ ಇದರ ಸಿನಿಮಾದ ಪ್ರೊಡ್ಯೂಸರ್ ಇದಾರಲ್ಲ, ಈಸ್ ಬೇಸಿಕ್ಲಿ ಟೆಕ್ನಿಷಿಯನ್, ಸೌಂಡ್ ಡಿಸೈನರ್ ಅವರು. ಈಗ ಬರ್ತಿರುವಂತಹ ಸುಮಾರು ವೆಬ್ ಸೀರೀಸ್ ಗಳಿಗೆ ಮತ್ತೆ ನನ್ನ ಸಿನಿಮಾಗೂ ಕೂಡ ಸೌಂಡ್ ಡಿಸೈನರ್ ಅವರು. ಅಂತ ಒಬ್ಬ ಸೌಂಡ್ ಡಿಸೈನರ್ ಇಂಥ ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಇದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಎಲ್ಲರೂ ವಿಚಾರ ಮಾಡುವಂತ ಒಂದು ವಿಚಾರ. ಸೊ ಆ ತರ ಒಬ್ಬ ಟೆಕ್ನಿಷಿಯನ್ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾನೆ ಅಂತಂದ್ರೆ ಇದು ಸಿನಿಮಾ ಎಷ್ಟು ಒಂದು ವೆಲ್ ಕ್ರಾಫ್ಟೆಡ್ ಫಿಲ್ಮ್ ಅಂತ ನೀವು ವಿಚಾರ ಮಾಡಬಹುದು. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಪರ್ಫಾರ್ಮೆನ್ಸ್ ಗಳಾಗಿರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನಾನಂತೂ ಬಹಳ ಎಂಜಾಯ್ ಮಾಡಿದೆ ಪೀಟರ್ ಅನ್ನೋ ಸಿನಿಮಾ. ಪ್ಲಸ್ ನನಗೆ ವಿಶೇಷ ಏನಂತಂದ್ರೆ, ನನ್ನ ಮೊದಲನೇ ಸಿನಿಮಾ ಡೊಳ್ಳು ಅಂತ ಏನ್ ಮಾಡಿದ್ದೆ, ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದು ಒಂದು ಡೊಳ್ಳು ಕುಣಿತ ತಂಡದ ಮೇಲೆ ಇತ್ತು. ಇದು ಒಂದು ಚೆಂಡೆಯ ತಂಡದ ಮೇಲೆ ಇದೆ. ಬಹಳ ಕನೆಕ್ಟ್ ಆಯ್ತು ನನಗೂ ಕೂಡ. ರಾಜೇಶ್ ಧ್ರುವ ಅವ್ರನ್ನ ಬೇರೆ ಬೇರೆ ಪರದೆಗಳ ಮೇಲೆ ನೋಡಿದ್ದೀನಿ, ಬಟ್ ಈ ಸಿನಿಮಾದಲ್ಲಿ ಅವ್ರನ್ನ ನೋಡಿದ ನಂಗೆ ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ಇಡೀ ಸಿನಿಮಾನ ಮೊದಲಿನಿಂದ ಎಂಡ್ ವರ್ಗು ಬಹಳ ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರೆ. ಅವರೊಬ್ಬೇ ಅಲ್ಲ, ಅಷ್ಟು ಆರ್ಟಿಸ್ಟ್ ತಂಡಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದಿ ಎಂಟೈರ್ ಟೀಮ್ ದ ಬೆಸ್ಟ್. ಅಂಡ್ ಸುಕೇಶ್ ಶೆಟ್ಟಿ, ಬೆಸ್ಟ್ ವಿಶಸ್ ಟೀಮ್. ಎಲ್ರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ಮೇನ್ ಕಾರಣ ಪೀಟರ್ ತುಂಬಾ ಚೆನ್ನಾಗಿದೆ. ಅಂಡ್ ಪೀಟರ್ ಆ ಒಂದು ಜೆನ್ಯೂನಿಟಿನ ಉಳಿಸ್ಕೊಳ್ಳೋಕೆ ಮೇನ್ ಕಾರಣ ರಾಧಾ, ಮೀರಾ, ಜೆಸ್ಸಿ, ಆಮೇಲೆ ಮೇರಿ ಆಗಿರ್ಬೋದು, ಅಲ್ಲಿ ಬರುವಂತಹ ಶಂಭು ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲಾ ಕ್ಯಾರೆಕ್ಟರ್ ಸೇರಿದ ಮೇಲೆ ಒಂದು ಪೀಟರ್ ಇಷ್ಟು ಸ್ಟ್ರಾಂಗ್ ಸಿನಿಮಾ ನಿಲ್ಲಕ್ ಸಾಧ್ಯ ಅಂತ ನನ್ಗೆ ಅನಿಸ್ತು. ಸೊ ಸಿನಿಮಾ ನೋಡಕ್ ಏನ್ ರೀಸನ್, ಏನ್ ಕಾರಣ ಅಂತ ಹುಡ್ಕೋದ್ ಬದಲು ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲಿ ಅದು ಇದು ಅಂತ ಹುಡ್ಕೋದ್ಬಿಟ್ಟು ಟೆಕ್ನಿಕಲಿನೂ ತುಂಬಾ ಚೆನ್ನಾಗಿದೆ. ಸೊ ಒಂದ್ ಸಿನಿಮಾ ನೋಡಕ್ಕೆ ಇದಕ್ಕಿಂತ ಜಾಸ್ತಿ ಏನು ಬೇಡ ಅಂತ ನಂಬೋರು ನಾನು. ಸೊ ತುಂಬಾ ಚೆನ್ನಾಗಿ ಮಾಡಿರೋ ಸಿನಿಮಾನ ಎಲ್ರು ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಪೀಟರ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಇವನ್ ಡೈರೆಕ್ಷನ್ ಆಗಿರ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಫುಲ್ ಮೀಲ್ಸ್ ಅಂತಾರಲ್ಲ ಆ ಥರ ಒಂದು ಸಿನಿಮಾ. ಅಂಡ್ ತುಂಬಾ ವಿಷಯಗಳು ಕೂಡ ತಿಳ್ಕೊಳ್ಳೋದಿದೆ. ಅಂಡ್ ಒಂದು ಹೊಸ ಕಥೆ ಜೊತೆ ಹೊಸ ಪ್ರಯತ್ನ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಆದಷ್ಟು ಕನ್ನಡ ಸಿನಿಮಾನ ಗೆಲ್ಲಿಸಿ. ಸೊ ಇದು ನಿಮ್ ಕೈಯಲ್ಲಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗಷ್ಟೇ ಪೀಟರ್ ಚಿತ್ರ ನೋಡ್ಕೊಂಡ್ ಬಂದೆ. ನಂಗೆ ಬಹಳ ಹೆಮ್ಮೆ ಆಗೋದೇನಂದ್ರೆ ನಮ್ಮ ತಂಡ ಅಂದ್ರೆ ನಮ್ಮ ನಿರ್ದೇಶಕರು ಅಂಡ್ ಅಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಹುಡುಗರು, ಇಟ್ ಇಸ್ ಮೈ ಟೀಮ್. ತುಂಬಾನೇ ಖುಷಿ ಆಗುತ್ತೆ. ಅಂಡ್ ದ ಮೊಮೆಂಟ್ ಥಿಯೇಟರ್ ಒಳಗಡೆ ಎಂಟರ್ ಆಗ್ತಿದ್ದ ಹಾಗೇನೆ ಆ ಫ್ರೇಮ್ಸ್ ನೋಡ್ತಾ ಇದ್ರೆ ಅದೊಂಥರ ತಾಜಾ ಅನುಭವ. ಅಂಡ್ ಮೋರ್ ಓವರ್ ಪ್ರತಿಯೊಂದು ಫ್ರೇಮ್, ಪ್ರತಿಯೊಂದು ಕ್ಯಾರೆಕ್ಟರ್, BGM, ದ ನೇಚರ್ ಅಂಡ್ ಯಾರು ಜೆಸ್ಸಿ ಆಗಿರ್ಬೋದು, ಮೀರಾ, ರಾಧಾ, ಪೀಟರ್, ಮೇರಿ,
ಡೇವಿಡ್, ಚಂದ್ರ ಬ್ರದರ್ಸ್, ಯಾವ ಪಾತ್ರನೂ ಮರೆಯಕ್ ಆಗದೆ ಇರುವಂತಹ ಪಾತ್ರಗಳು. ಪ್ರತಿಯೊಬ್ರು ಆ ಪಾತ್ರಕ್ಕೆ ಏನು ನ್ಯಾಯನ ಒದಗಿಸಿದ್ದಾರೆ. ದಯಮಾಡಿ ಎಲ್ಲರೂ ಪೀಟರ್ ಚಿತ್ರಕ್ಕೆ ಬಂದು ಈ ತಾಜಾ ಅನುಭವವನ್ನ ನೀವೆಲ್ಲರೂ ಪಡೆದುಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಂದು ಇಂಟೆನ್ಸ್ ಮೂವಿ ಅಂಡ್ ಅದಕ್ಕೆ ತಕ್ಕನಾದ ಇಂಟೆನ್ಸ್ ಮ್ಯೂಸಿಕ್ ಥ್ರೂ ಔಟ್ ದ ಮೂವಿ ಇದೆ ಅಂಡ್ ವೆರಿ ಬ್ರಿಲಿಯಂಟ್ ಡೈರೆಕ್ಷನ್ ಸುಖೇಶ್ ಶೆಟ್ಟಿ ಅವ್ರದ್ದು. ಪ್ರತಿಯೊಂದು ಪಾತ್ರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಧಾರಿಗೂ ಕೂಡ ಕಾಸ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರತಿಯೊಂದು ಆಕ್ಟರ್ ಅಷ್ಟು ಚೆನ್ನಾಗಿ ಜೀವಿಸಿದ್ದಾರೆ. ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂಡ್ ಲೊಕೇಶನ್ ಇರ್ಬೋದು ಅಂಡ್ ಸಿನಿಮಾಟೋಗ್ರಫಿ ಬ್ರಿಲಿಯಂಟ್ ಆಗಿದೆ. ಅಂಡ್ ಪ್ರತಿಯೊಬ್ರು ಆಕ್ಟಿಂಗ್, ರಾಜೇಶ್ ಧ್ರುವ ಇರ್ಬೋದು, ಮೀರಾ ಕ್ಯಾರೆಕ್ಟರ್, ರವೀಕ್ಷಾ ಇರ್ಬೋದು, ಜೆಸ್ಸಿ, ಡೇವಿಡ್ ಕ್ಯಾರೆಕ್ಟರ್, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಪಕ್ಕ ಇಷ್ಟ ಆಗುತ್ತೆ. ಸೊ ಏನ್ ಹೇಳ್ಬೋದು ಅಂದ್ರೆ ಲೈಕ್ ಎಲ್ಲೂ ಒಂದು ಕಡೆ ಬೇಜಾರಾಗಲ್ಲ. ಇಡೀ ಸಿನಿಮಾ ಇಟ್ ವಿಲ್ ಟೇಕ್ ಯು ಟು ಅ ಡಿಫರೆಂಟ್ ಇದು. ವೆರಿ ನೈಸ್ ಮೂವಿ. ಆಲ್ ದಿ ಬೆಸ್ಟ್ ಪೀಟರ್. ಎಲ್ರಿಗೂ ನಮಸ್ತೆ. ಈಗ ತಾನೇ ಪೀಟರ್ ಅನ್ನೋ ಸಿನಿಮಾನ ನೋಡ್ಕೊಂಡ್ ಬಂದ್ವಿ. ಒಂದು ಅದ್ಭುತವಾದ ಸಿನಿಮಾ. ನನಗಂತೂ ಆ ಲೊಕೇಶನ್ ಆಗ್ಲಿ ಅಥವಾ ಮಾಡಿರೋ ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ನಾನು ಒಂಥರ ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು. ನಮ್ಮ ಆ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಯಾವ ಲೊಕೇಶನ್ ನ ಎಲ್ಲಿ ಯಾವ ಸೀನ್ಗೆ ಹೇಗ್ ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದಾಗಿರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಆದಷ್ಟು ಹೊಸಬ್ರನ್ನ, ಹೊಸ ಮುಖಗಳನ್ನ, ಅದಕ್ಕೆ ಒಪ್ಪುವಂತ ಮುಖಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು ನಮಗೆ ಆ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತಂದ್ರೆ ಆ ಪಾತ್ರ ಅವರೇ ನಿಜವಾದ ಪಾತ್ರ ಅಂತ ಅನ್ಸುವಷ್ಟು ನ್ಯಾಚುರಲ್ ಆಗಿ ಅಷ್ಟು ಆ ಪಾತ್ರಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಎಲ್ಲ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಿ. ಆಲ್ ದಿ ಬೆಸ್ಟ್. ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಪೀಟರ್ ಆಸ್ ಅ ಫಿಲ್ಮ್, ಆಸ್ ಅ ಟೀಮ್ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜೇಶ್ ಜೊತೆ ನಾನು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಿರೋದ್ರಿಂದ ತುಂಬಾ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಫಿಲ್ಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಆಸ್ ಅ ಟೀಮ್, ಮೇ ಬಿ ಡಿರೆಕ್ಟರ್ ಆರ್ DOP, ಪ್ರತಿ ಒಂದು ಇದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. DOP ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ, ಡೈರೆಕ್ಷನ್ ಆಗ್ಲಿ, ಪ್ರತಿಯೊಬ್ಬ ಆಕ್ಟರ್ಸ್ ಹೇಳಲೇಬೇಕು. ಮೋಸ್ಟ್ಲಿ ಇದು ಕಾಮನ್ ಫ್ಯಾಕ್ಟರ್ ಅನ್ಸುತ್ತೆ ಎಲ್ಲರೂ ಮಾತಾಡಿರೋದ್ರಲ್ಲಿ. ಪ್ರತಿಯೊಬ್ರು ಅವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಅದ್ರ ಹಿಂದೆ ಪರಿಶ್ರಮ ಕಾಣಿಸ್ತಿದೆ. ಅವ್ರನ್ನ ಆತರ ಅವ್ರ ಟ್ಯಾಲೆಂಟ್ ನ ಆಚೆ ತಂದಿರೋದು ತುಂಬಾ ಶ್ಲಾಘನೀಯ ಅಂತ ಅನ್ಸುತ್ತೆ. ಲೊಕೇಶನ್ ಆಗ್ಲಿ, ಅದ್ರ ಬ್ಯೂಟಿ ಕ್ಯಾಪ್ಚರ್ ಮಾಡೋದಾಗ್ಲಿ, ಅದ್ರ ತಕ್ಕನೆ ಮ್ಯೂಸಿಕ್ ಎಲ್ಲೂ ಎಕ್ಸ್ಟ್ರಾ ಅಂತ ಅನ್ಸಿಲ್ಲ. ಸೊ ಆನ್ ದ ಹೋಲ್ ತುಂಬಾ ಒಳ್ಳೆ ಕನ್ನಡ ಸದಭಿರುಚಿಯ ಚಿತ್ರ ಅಂತ ಅನ್ಸುತ್ತೆ. ಆಕ್ಚುಲಿ ಪ್ರತಿಯೊಬ್ರು ನೋಡ್ಬೇಕಾಗಿರೋದು ಈ ಚಂಡೆದವ್ರು ಹೇಗೆ ಅದನ್ನ ಪೊಟ್ರೆ ಮಾಡಿದಾರೆ ಅನ್ನೋದು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂಡ್ ಕ್ಲೈಮ್ಯಾಕ್ಸ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲರೂ ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಅಸಹಜತೆ ಅಂತ ಕಾಣಿಸಿಲ್ಲ ಅಭಿನಯದಲ್ಲಾಗ್ಲಿ ಅಥವಾ ಪಾತ್ರನ ಬೆಳೆಸಿದ ರೀತಿಯಲ್ಲಾಗ್ಲಿ. ಆನ್ ದ ಹೋಲ್ ಅ ವೆರಿ ಗುಡ್ ಎಂಟರ್ಟೈನರ್. AA ಸರ್ಟಿಫಿಕೇಟ್ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಎಲ್ಲರೂ ವಾಚ್ ಮಾಡ್ಬೇಕಾಗಿರೋ ಮೂವಿ ಇದು. ಪ್ರತಿಯೊಬ್ಬ ಕನ್ನಡಿಗನು ವಾಚ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಪೀಟರ್ ಸಿನಿಮಾ. ಎಸ್ಪೆಷಲಿ ರಾಜೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಇದಾರಲ್ಲ, ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು PT ಮಾಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫೈಟ್ ಇದೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಮಿಸ್ ಮಾಡಿದೆ ನೋಡಿ. ಏನ್ ಹೇಳೋಣ, DOP ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸರಿ ಹೇಳಿದ್ದಾರೆ. ಡೈರೆಕ್ಟರ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಪೀಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಪೀಟರ್ ನೋಡ್ಕೊಂಡ್ ಬಂದ್ವಿ. ಅಂಡ್ ರಾಜೇಶ್ ಅವ್ರ ಬಗ್ಗೆ ಹೇಳಲೇಬೇಕು. ಅವರ ಅದ್ಭುತ ನಟನೆ ಬಗ್ಗೆ ಹೇಳಬೇಕು. ವಾಟ್ ಅನ್ ಆರ್ಟಿಸ್ಟ್ ಇಯರ್ಸ್. ನಿಜವಾಗ್ಲೂ ಒಂದೊಂದು ಫೇಮ್ ಅಲ್ಲೂ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ, ಅಂದ್ರೆ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಸಿನಿಮಾನ ಹೈಲೈಟ್. ಅಂಡ್ ಇನ್ನು ಒನ್ ಮೋರ್ ಟಾಪ್ ಹೈಲೈಟ್ ಅಂದ್ರೆ ಮ್ಯೂಸಿಕ್. ಋತ್ವಿಕ್ ಸರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದೊಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ. ಸೊ ಋತ್ವಿಕ್ ಸರ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಸುಖೇಶ್ ಶೆಟ್ಟಿ ಸರ್ ದೂರದರ್ಶನ, ಈಗ ಪೀಟರ್, ಒಂದು ಅದ್ಭುತವಾದಂತ ನಿರ್ದೇಶಕರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಇದೇ ತರ ಕೊಡ್ತಾ ಬರ್ಲಿ ಅಂತ ಹೇಳ್ತೀನಿ. ಅಂಡ್ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ಸಿನಿಮಾಟೋಗ್ರಫಿ ಅಂತೂ ಸಖತ್ತಾಗಿತ್ತು. ಸೊ ಒಂದೊಳ್ಳೆ ಸಿನಿಮಾ. ಅಂಡ್ ಅಮ್ಮನ ಪಾತ್ರ ನನಗೆ ಸಖತ್ ಇಷ್ಟ ಆಯ್ತು. ಸೊ ಒಂದೊಳ್ಳೆ ಸಿನಿಮಾ. ಖಂಡಿತವಾಗ್ಲೂ ಯಾರು ಮಿಸ್ ಮಾಡ್ದಲೇ ಸಿನಿಮಾನ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳೇ ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಪೀಟರ್ ಒಂದು ಅದ್ಭುತವಾದ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸುಖೇಶ್ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ಸಿನಿಮಾನ ಟ್ರಾವೆಲ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್
ಅಂದ್ರೆ ಯೂಶಲಿ ಕೆಲವು ಸಿನಿಮಾಸ್ ಅಲ್ಲಿ ನೋಡಿರ್ಬೋದು ಒಂದೇ ಕ್ಯಾರೆಕ್ಟರ್ ಮೇಲೆ ಕತೆ ಟ್ರಾವೆಲ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಹಾಗಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೆ ಅಂದ್ರೆ ಒಂದು ಒಳ್ಳೆ ಆಕ್ಟಿಂಗ್ ನ ಅವ್ರು ತರಿಸಿದ್ದಾರೆ. ಸೊ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನ ಅವ್ರದೇ ಆದ ಒಂದು ಜರ್ನಿ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ ಬ್ಯಾಕ್ ಗ್ರೌಂಡ್ ಏನಿತ್ತು, ಬ್ಯಾಕ್ ಡ್ರಾಪ್ ಏನಿತ್ತು, ಪ್ರತಿಯೊಂದು ಚೆನ್ನಾಗಿ ಬಿಡಿಸಿ ಈ ಸಿನಿಮಾದಲ್ಲಿ ಅವ್ರು ತೋರಿಸಿದ್ದಾರೆ. ಮತ್ತೆ ಈ ಸಿನಿಮಾದ ಮೈನ್ ಹೈಲೈಟ್ ಮ್ಯೂಸಿಕ್, BGM ಮತ್ತೆ ಮ್ಯೂಸಿಕ್ ಅದ್ಭುತವಾಗಿದೆ ನಿಜವಾಗ್ಲೂ. ನನಗೆ ಅವ್ರ ಡೆಬ್ಯೂನ ಅಂತ ಗೊತ್ತಿಲ್ಲ, ಬಟ್ ಇಫ್ ಇಟ್ ಇಸ್ ಡೆಬ್ಯೂ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸುಕೇಶ್ ಅವರ ಡೈರೆಕ್ಷನ್ ಕೂಡ ಅದ್ಭುತವಾಗಿದೆ. ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಇವರು ಪೋರ್ಟ್ರೇ ಮಾಡಿದ್ದಾರೆ. ಸೊ ಓವರ್ ಆಲ್ ಇಟ್ಸ್ ವೆರಿ ಗುಡ್ ಸಿನಿಮಾ. ಈ ಸಿನಿಮಾ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. Because ನಾನು ಕನ್ನಡದಲ್ಲಿ ಮಾತಾಡಿದ್ರೆ if it is sentence something which is wrong, because I really want to narrate this movie so well in the language where I'm comfortable. I feel this was really a brilliant movie in all course, where they've showed the nature so well. The director has chosen the characters so well, and each one's character was so brilliant, and it was so amazing that everybody took up their character and they played a very beautiful role. I think if this movie was in some other language, I think it would have been a great hit by now. But I request everyone to really come and watch that movie and appreciate the new budding stars and everyone. Separate kudos and a special kudos to this character Radha, who played really well, and she portrayed her characteristics so well. And the whole team, you guys did really great, and all the best for the team. And I wish this movie runs for a long time and many people come and watch this movie. Thank you. ನಮಸ್ತೆ. ಚಂಡೆ ಸಡಗರ ಪೀಟರ್ ಅಬ್ಬರ ಸಕ್ಕತ್ತಾಗಿತ್ತು, ಒಳ್ಳೆ ಥ್ರಿಲ್ಲಿಂಗ್ ಆಗಿತ್ತು. ಪ್ರತಿಯೊಂದು ಸೀನು ಕೂಡ ಬಹಳ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಕ್ಯೂರಿಯಾಸಿಟಿಯಿಂದ ಕೂಡ ಉಂಟಾಗ್ತಾ ಇತ್ತು ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸೊ ಅಲ್ಟಿಮೇಟ್ ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿದೆ. ಲೊಕೇಶನ್ಸ್ ಇರ್ಬೋದು, ಬ್ಯಾಕ್ ಮ್ಯೂಸಿಕ್ ಇರ್ಬೋದು, ಟೋಟಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿತ್ತು. ಸೊ ಪೀಟರ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಫೀಲ್, ನಮಗೆ ಒಂದು ಕನೆಕ್ಷನ್ಸ್ ಆಯ್ತು. ತಾಯಿ ಸೆಂಟಿಮೆಂಟ್ ಇರ್ಬೋದು, ಆಮೇಲೆ ಆ ಶಾಮ್ ಒಂದು ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಷ್ಟು ಎಂಜಾಯ್ಮೆಂಟ್ ಮಾಡಬಹುದು, ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ತಗೋಬಹುದು. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಒಂದು ಕ್ಯಾರೆಕ್ಟರ್ ಕೂಡ ಬಿಂಬಿಸುತ್ತೆ. ಸೊ ಪೀಟರ್ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಥಿಯೇಟರ್ಲ್ಲೂ ಕೂಡ ಎಲ್ಲಾ ನಮ್ಮ ಕನ್ನಡಿಗರಿಗೂ ಒಳ್ಳೆ ಸೌಂಡ್ ಆಗ್ಬೇಕು. ಈ ತರ ಒಂದು ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲರೂ ಬೆಳೆಸ್ಬೇಕು. ಥ್ಯಾಂಕ್ ಯು. ಕಾನ್ಸೆಪ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಯಾರ್ಯಾರು ರಿವ್ಯೂ ನೋಡ್ಕೊಂಡು ಥಿಯೇಟರ್ ಬರೋರು ಇದ್ದೀರೋ ದಯವಿಟ್ಟು ಸಿನಿಮಾ ಮಿಸ್ ಮಾಡಬೇಡಿ. ಒಂದು ಸಿನಿಮಾ ಗೆದ್ರೆ ಇಂಡಸ್ಟ್ರಿ ಗೆಲ್ಲುತ್ತೆ. ಅಂಡ್ ಎಸ್ಪೆಷಲಿ ಎವ್ರಿ ಸೀನ್, ಎವ್ರಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು ಆ ಡೈರೆಕ್ಟರ್ ಸರ್ ಆಗಿರ್ಬೋದು, ಆಮೇಲೆ ರಾಜೇಶ್ ಸರ್ ಅವ್ರ ಆಕ್ಟಿಂಗ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಈ ಸಿನಿಮಾ ನೋಡಿ ಗೆಲ್ಸಿದ್ರೆ ಇನ್ನು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬರ್ತಾರೆ. ಋತ್ವಿಕ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಎವ್ರಿ ಸೀನ್ಸ್, ನೀವೇನು ಮಲಯಾಳಂ ರೇಂಜ್ ಇದೆ ಸಿನಿಮಾ ಅಂತ ಏನೇನ್ ಮಾತಾಡ್ತಿರೋ, ಮಲಯಾಳಂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಮಾತಾಡ್ತಿರೋ, ದಯವಿಟ್ಟು ಬನ್ನಿ ಈ ಸಿನಿಮಾ ನೋಡಿ. ನಿಮ್ಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಅಂದ್ರೆ ಈ ತರ ಇರುತ್ತೆ ಪೀಟರ್ ಅನ್ನೋ ತರ. ಸೊ ನಿಮಗೆ ತುಂಬಾ ಫೀಲ್ ಗುಡ್ ಅಂಡ್ ಒಳ್ಳೆ ಎಮೋಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಬಂದಾಗ ಬೆಸ್ಟ್ ಆಪ್ಷನ್ ಇಸ್ ಪೀಟರ್. ದಯವಿಟ್ಟು ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಪ್ರತಿಯೊಬ್ಬರು. ಥ್ಯಾಂಕ್ ಯು ಸೋ ಮಚ್. ಎವ್ರಿವನ್ ಡೂ ಕಮ್ ಅಂಡ್ ವಾಚ್ ದಿಸ್ ಮೂವಿ. ಮಲಯಾಳಂ ಅಲ್ಲಿ ಬರುತ್ತೆ, ಅಲ್ಲಿ ಅಂತ ಎಲ್ಲ ಇದು ಮಾಡ್ತಾರೆ. ಕನ್ನಡದಲ್ಲಿ ಬಂದಿದೆ, ಕನ್ನಡ ಜನ ಬಂದು ಹರಿಸ್ಬೇಕಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ಸುಕೇಶ್ ಶೆಟ್ಟಿ ನನ್ನ ಗೆಳೆಯ. ಪೀಟರ್ ಸಿನಿಮಾ ಇವತ್ತು ನೋಡ್ಕೊಂಡ್ ಬಂದ್ವಿ. ವಂಡರ್ಫುಲ್, ಟೆಕ್ನಿಕಲಿ ಬ್ರಿಲಿಯಂಟ್ ಸಿನಿಮಾ. ಆಮೇಲೆ ಈ ಸಿನಿಮಾದ ವಿಶೇಷತೆ ಏನು ಅಂದ್ರೆ, ನೀವು ಹೊರಗಡೆ ಬಂದ ಮೇಲೂ ಕೂಡ ನಿಮ್ಗೆ ಪಾತ್ರಗಳ ಒಂದು ಹೆಸರುಗಳ ಜ್ಞಾಪಕ ಇರುತ್ತೆ. ಈ ಪೀಟರ್ ಆಗಿರ್ಬೋದು, ಮೇರಿ ಆಗಿರ್ಬೋದು, ರಾಧಾ ಆಗಿರ್ಬೋದು, ಆಮೇಲೆ ಜೆಸ್ಸಿ ಆಗಿರ್ಬೋದು. ತುಂಬಾ ದಿವಸ ಅದು ಮನಸ್ಸಲ್ಲಿ ಇರುತ್ತೆ. ಆ ತರ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಡೈರೆಕ್ಟರ್ ಸುಕೇಶ್ ಅವರು. ವಂಡರ್ಫುಲ್. ಸುಕೇಶ್, ಹೀಗೆ ನಿಮ್ಮ ಜರ್ನಿ ಮುಂದೆ ಬರಲಿ. ಈ ಸಿನಿಮಾ ಖಂಡಿತವಾಗಿ ಗೆಲ್ಬೇಕಿದು ಸಿನಿಮಾ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ನೋಡಿ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ ಈ ಸಿನಿಮಾದಲ್ಲಿ. ಬ್ರಿಲಿಯಂಟ್. ಋತ್ವಿಕ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ವಂಡರ್ಫುಲ್. ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ವಂಡರ್ಫುಲ್. ಪಾತ್ರಗಳ ಅಭಿನಯ ಅಂತೂ ಅಮೇಝಿಂಗ್. ತುಂಬಾ ಸಹಜವಾಗಿದೆ. ನಾಟಕ ಅನ್ಸಲ್ಲ, ಆಕ್ಟಿಂಗ್ ಅನ್ಸಲ್ಲ. ತುಂಬಾ ರಾಜೇಶ್ ಧ್ರುವ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಜಾಹ್ನವಿ ರಾಯಲ ಅವ್ರ ಆಕ್ಟಿಂಗ್ ಆಗಿರ್ಬೋದು, ರವೀಕ್ಷಾ ಶೆಟ್ಟಿ ಹೌದು, ಎಲ್ಲ ಸೂಪರ್. ಸೊ ಥ್ಯಾಂಕ್ಸ್ ಟು ರವಿ ಮತ್ತೆ ರಾಕೇಶ್ ಅವ್ರಿಗೂ. ಈ ತರ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ತುಂಬಾ ದಿನಗಳ ನಂತರ ಈ ತರ ಒಂದು ಥ್ರಿಲ್ಲರ್ ಮೂವಿ
ಕತೆ ಉಳ್ಳ ಥ್ರಿಲ್ಲರ್ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಂದಿದೆ. ಇದು ಖಂಡಿತವಾಗಿ ಗೆಲ್ಲಬೇಕು. ದಯವಿಟ್ಟು ತಾವೆಲ್ಲರೂ ಬಂದು ಒಂದ್ಸತಿ ಥಿಯೇಟರ್ ಅಲ್ಲಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮನ್ನೆಲ್ಲರೂ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನೆಲ್ಲಾನು ಶೇರ್ ಮಾಡಿ, ಯಾರ್ಯಾರು ನೋಡಿದಿರೋ ಫೇಸ್ಬುಕ್ ಅಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಈ ಸಿನಿಮಾ ಗೆಲ್ಲುವಂತ ಸಿನಿಮಾ, ಇದು ನೀವು ಗೆಲ್ಲಿಸ್ಬೇಕು ಈ ಸಿನಿಮಾನ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಐ ಥಿಂಕ್ 2026 ಅಲ್ಲಿ one of the best films ಅಂತ ನಾನು ನೋಡಿದ್ದು ಅಂದ್ರೆ ಇಟ್ ಇಸ್ ಪೀಟರ್. ನಾನು ಸುಕೇಶ್ ಅಂಕಲ್ನ ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅಂಡ್ ಐ ನೋ ವಾಟ್ ಕೈಂಡ್ ಆಫ್ ಅ ಹಾರ್ಡ್ ವರ್ಕಿಂಗ್ ಪರ್ಸನ್ ಹಿ ಇಸ್. ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಆಲ್ ಸಪೋರ್ಟ್, ಆಲ್ ಲವ್ ಫ್ರಮ್ ಎವ್ರಿಬಡಿ ಹಿಯರ್. ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ಟು ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಈ ಮೂವಿನ ನೋಡ್ಬೇಕು. ಅಂಡ್ ಈಚ್ ಅಂಡ್ ಎವ್ರಿ ಪಾತ್ರ ಎಲ್ಲರೂ ಅವ್ರು 100% ಕೊಟ್ಬಿಟ್ಟು ದೇ ಹ್ಯಾವ್ acted and the movie is amazing. Nature nu ಈ ತರ ತೋರಿಸಬಹುದು ಅಂತ ಈ ಮೂವಿ ತೋರಿಸಿದ್ದಾರೆ. and as youths ಈ ತರ ಮೂವಿಗಳನ್ನ actually content based films actually ಇವಾಗ ಕಮ್ಮಿ ಆಗ್ಬಿಟ್ಟಿದೆ. but I think this film is one of the best films I've watched and distract ಆಗದೆ ಎಲ್ಲೂ ಮಧ್ಯದಲ್ಲಿ ನೋಡಿರೋ ಫಿಲಂ ಅಂದ್ರೆ it is Peter. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ತರ ವೆರಿ ಹಿಡಿದು ಕೂಡ್ಸ್ಕೊಂಡಿರೋ ಫಿಲಂ ಅಂದ್ರೆ ಇದು. ಸೊ ಮೆನಿ ಕಂಗ್ರಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ತುಂಬಾ ಚೆನ್ನಾಗಿ ಪಬ್ಲಿಕ್ ಇಂದ ರಿಯಾಕ್ಷನ್ಸ್ ಬರ್ತಾ ಇದೆ. ಯಾಕಂದ್ರೆ ಹೆಚ್ಚಾಗಿ ಮಹಿಳೆಯರೇ ಪ್ರೇಕ್ಷಕರು, ಮಹಿಳೆಯರಿಂದ ಒಳ್ಳೆ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಮಕ್ಕಳಿಂದ ಮುದುಕರವರೆಗೂ ಕೂಡ ಫಿಲ್ಮ್ ನೋಡಿನೇ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ. ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಅದರಲ್ಲಿ ಸಹ ನಾನೊಂದು ಮದರ್ ರೋಲ್ ಮಾಡಿದ್ದೆ. ಇಲ್ಲಿ ತನಕ ನಾನೊಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಂದ್ರೆ ತುಂಬಾ ಮೂವಿಯಲ್ಲಿ ಮಾಡಿದ್ರು ಕೂಡ ಇಂತಹ ಪರಿಣಾಮಕಾರಿ ಪಾತ್ರ ಸಿಕ್ಕಿದ್ದು ನನಗೆ ಇದೇ ಮೊದಲು. ಹಾಗಾಗಿ ಪ್ರತಿ ಒಬ್ರು ಕೂಡ ನನ್ನ ಪಾತ್ರವನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಮದರ್ ಸೆಂಟಿಮೆಂಟ್ ನಾವ್ ಎಣಿಸ್ಕೊಂಡಿರೋದು ಮಹಿಳೆಯರಿಗೆ ಮಾತ್ರ ಅಂತ ಹೇಳಿ, ಬಟ್ ಮಹಿಳೆಯರಿಗಂತಲ್ಲ, ಸಣ್ಣ ಆ ಮಕ್ಕಳು ಕೂಡ ಅಂದ್ರೆ ಒಂದು 20-22 ವರ್ಷದ ಗಂಡು ಮಕ್ಕಳು ಕೂಡ ಅವ್ರಿಗೆ ಎಷ್ಟು ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಅಮ್ಮ ಅಂತ ಹೇಳಿ ಬಂದು ಅವರೇ ನನ್ನನ್ನ ಹಿಡ್ಕೊಳ್ತಾ ಇದ್ದಾರೆ. ಮತ್ತೆ ಯಾವುದೇ ರಿವ್ಯೂ ಅಲ್ಲೂ ಕೂಡ ಅಮ್ಮ ಸೂಪರ್ ಅಂತ ಹೇಳುವಾಗ ಖಾಲಿ ಹೆಣ್ಣು ಮಕ್ಳಿಗಂತಲ್ಲ, ಗಂಡು ಮಕ್ಕಳು ಕೂಡ ಎಲ್ಲರೂ ಕೂಡ ನನ್ನ ಪಾತ್ರವನ್ನ ಇಷ್ಟಪಡ್ತಾ ಇದ್ದಾರೆ. ಖಂಡಿತ. ಯಾಕಂದ್ರೆ ತಾಯ್ತನ ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಳಿಗೆ ಇರ್ತದೆ. ಅದರಲ್ಲಿ ಕೂಡ ಒಂದು ಮಗುವನ್ನ ಕಳೆದುಕೊಂಡ ತಾಯಿ ಹೇಗೆ ಇರ್ತದೆ ಅನ್ನುವಂತ ಫೀಲು ನನ್ನನ್ನ ಆ ಪಾತ್ರಕ್ಕೆ ಅಷ್ಟು ಆಯ್ಕೆ ಮಾಡಿ ಸುಕೇಶ್ ಶೆಟ್ರು ನನ್ನಿಂದ ಒಂದು ಅದ್ಭುತವಾದ ಒಂದು ತಾಯಿಯನ್ನ ಹೊರಗೆ ತಂದಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಪ್ರೌಡ್ ಮೂಮೆಂಟ್. ಎಕ್ಸ್ಪೆಕ್ಟ್ ಅಲ್ಲ, ಈಗ ಎಲ್ಲ ಸಹ ಮೀಡಿಯಾದವ್ರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಪ್ರತಿಯೊಬ್ರು ಬಂದು ನನ್ನನ್ನ ಪ್ರೀತಿಯಿಂದ ಮಾತಾಡ್ಸೋದೇ ಒಂದು ದೊಡ್ಡ ಪ್ರೌಡ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರವಿ, ರಾಕೇಶ್, ಪೀಟರ್ ಚಿತ್ರದ ಪ್ರೊಡ್ಯೂಸರ್ಸ್. ನಮ್ಮ ಪ್ರಯತ್ನ ನಾವು ಪಟ್ಟಿದೀವಿ. ಈಗ ನಿಮ್ಮ ಹತ್ರ ಇದೆ, ನೀವು ನೋಡೋದು ಉಳಿಸೋದು ನಿಮಗೆ ಬಿಟ್ಟಿರೋದು. ಸೊ ದಯವಿಟ್ಟು ಎಲ್ಲರೂ ಫಿಲ್ಮ್ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ನಮ್ಗೆ ನಂಬಿಕೆ ಇದೆ ಕನ್ನಡ ಜನ ಕೈ ಬಿಡಲ್ಲ ಅಂತ. ಒಳ್ಳೆ ಮೂವಿ ಮಾಡಿದೀವಿ, ದಯವಿಟ್ಟು ಬಂದು ನೋಡಿ. ಅಗ್ಲಗ್ಲ ಕೇಳ್ಕೊಳಕ್ ನಂಗೂ ಇಷ್ಟ ಆಗಲ್ಲ, ಬಟ್ ಕನ್ನಡ ಜನ ಇದನ್ನ ನೋಡಿದ್ದಾರೆ ತುಂಬಾ ಜನ. ಅದನ್ನ ಒಬ್ರಿಗೊಬ್ರು ಹೇಳಿ ದಯವಿಟ್ಟು ಇದನ್ನ ಗೆಲ್ಸ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಎಲ್ಲರಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಒಳ್ಳೊಳ್ಳೆ ಇದು ಬರ್ತಾ ಇದೆ. ಹೊಸಬ್ರಿಂದ ಹೊಸ ಪ್ರಯತ್ನ ಆಗಿದೆ. ಈ ಸಿನಿಮಾ ಏನಾದ್ರೂ ನಿಂತಿಲ್ಲ ಅಂತ ಹೇಳಿದ್ರೆ ಹೊಸಬ್ರಿಗೆ ಕನ್ಸ್ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಸಿನಿಮಾನ ಉಳಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಆರ್ಟಿಸ್ಟ್ ಗಳಾಗ್ಲಿ, ಮ್ಯೂಸಿಕ್ ಆಗ್ಲಿ, ಪ್ರತಿಯೊಂದನ್ನು ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ. ಯಾಕಂದ್ರೆ ಈ ತಂಡ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮೊದಲನೇದಾಗಿ ಇವತ್ತಿನ ಏನೊಂದು ಶೋ ನಾವು ಮಾಡಿದ್ವಿ ಅಂಡ್ ಇದಕ್ಕೆ ಬಂದಂತ ಎಲ್ಲರೂ ಒಂದು ಅದ್ಭುತವಾದ ರೆಸ್ಪಾನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಎಲ್ಲಾ ರೆಸ್ಪಾನ್ಸ್ ಅಲ್ಲಿ ನಮಗೆ ಕಾಣಿಸಿದ್ದೇನು ಅಂದ್ರೆ ಒಂದು ಜೆನ್ಯೂನ್ ಎಕ್ಸ್ಪ್ರೆಷನ್ಸ್. ಓಕೆ, ಹೇಗೆ ಒಂದು ಸಿನಿಮಾ ಒಬ್ರನ್ನ ತಟ್ಟಬೇಕು, ಹೇಗೆ ಒಂದು ಇಡೀ ಕ್ರಾಫ್ಟ್ ಒಬ್ರನ್ನ ತಟ್ಟಬೇಕು, ಅದಷ್ಟು ನಾವು ಇಡೀ ತಂಡ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂಡ್ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಜನ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಕೂಡ ನಮಗಿದೆ. ಸೊ ನಾವು ಇಡೀ ಟೀಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ಇನ್ನು ಮೇಲೆ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದಾಗ ಸೊ ಕನ್ನಡದವರು ಆದಷ್ಟು ಇದನ್ನ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ಬೇಕು. ಮತ್ತು ಮಾಧ್ಯಮದವರ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದೆ. ಅಂಡ್ ಮಾಧ್ಯಮದವರು ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳುವಂತ ಒಂದು ಹೇಗ್ ನಿಂತ್ಕೋತಾರೆ ಅನ್ನೋದು ನಮ್ಮ ಸಿನಿಮಾನೇ ಅದಕ್ಕೆ ಕಾರಣ. ಅಂಡ್ ಮಾಧ್ಯಮದವರೆಗೂ ಈ ಮೂಲಕ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಇಡೀ ತಂಡದ ಪರವಾಗಿ ಕೂಡ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೆಲೆಬ್ರಿಟಿ ಶೋ ಅಂತ ಏನ್ ಮಾಡಿದ್ವಿ, ತುಂಬಾ ಜನ ಬಂದ್ರು, ಟೈಮ್ ಕೊಟ್ರು, ತುಂಬಾ ಒಳ್ಳೆ ರಿವ್ಯೂಸ್ ಗಳನ್ನ ಹೇಳಿದ್ದಾರೆ. ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ
ಈಗ ಸೆಕೆಂಡ್ ವೀಕಿಗೆ ನಮ್ಮ ಸಿನಿಮಾ ಕಾಲಿಡ್ತಿದೆ. ಎಲ್ಲ ಕಡೆನೂ ತುಂಬಾ ಒಳ್ಳೆ ಪ್ರತಿಕ್ರಿಯೆಯಲ್ಲಿ ಮುಂದೆ ಹೋಗ್ತಿದೆ. ದಯವಿಟ್ಟು ಆದಷ್ಟು ಇದನ್ನ ಬಂದು ನೋಡೋ ಪ್ರಯತ್ನ ಕನ್ನಡಿಗರಿಂದ ಆಗ್ಲಿ. ಇದು ನಿಮ್ಮ ಸಿನಿಮಾ, ಒಂದು ಹೊಸ ತರದಲ್ಲಿ ಮಾಡಿರೋದು. ನೀವ್ ಏನ್ ಬಯಸ್ತಾ ಇದ್ರೆ ಅದನ್ನೇ ಕೊಟ್ಟಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಒಂದ್ಸಲ ಬಂದ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ತರದ ಸಿನಿಮಾ ಹೇಗ್ ಮಾಡಿದೀವಿ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ನಾವು ಹೊಳಬರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಸ್. ಸೊ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರಿ, ಒಂದಷ್ಟು ಜನಕ್ಕೆ ಕನ್ನಡನೇ ಬರ್ತಾ ಇರಲಿಲ್ಲ. ಸೊ ದೇ ಆಲ್ಸೋ ಜಾಯಿನ್ ದ ಟೀಮ್ ಅಂಡ್ ವಾಚ್ ದ ಮೂವಿ. ತಮಿಳು ಮಲಯಾಳಂ ಅಲ್ಲಿ ಈ ತರ ಸಿನಿಮಾ ಬಂದ್ರೆ ಎನ್ಕರೇಜ್ ಮಾಡ್ತೀರಾ, ಕನ್ನಡದಲ್ಲಿ ಯಾಕಿಲ್ಲ ಅಂತ. ಆಮೇಲೆ ಇನ್ನೊಬ್ರು ಹೇಳಿದ್ರು ಇಂಥ ಸಿನಿಮಾಗೆ ಎ ಸರ್ಟಿಫಿಕೇಟ್ ಯಾಕೆ ಬಂದಿದೆ ಅಂತ. ನಮಗೂ ಅದೇ ಡೌಟ್, ಯಾಕೆ ಎ ಸರ್ಟಿಫಿಕೇಟ್ ಬಂದಿದೆ. ಆಕ್ಚುಲಿ ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂತ ಸಿನಿಮಾ ನಮ್ದು. ಸೊ ನಿಮಗ್ ಟೈಮ್ ಮಾಡ್ಕೊಂಡು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ದು ಒಳ್ಳೆ ಪ್ರಯತ್ನ ಉಳಿಸಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಕನ್ನಡ ಸಿನಿಮಾ ಎಲ್ಲೋ ಬಿದ್ದೋಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಕನ್ನಡ ನಟರಿಗೆ ಕೆಲ್ಸಗಳಿಲ್ಲ, ಟೆಕ್ನಿಷಿಯನ್ಸ್ ಗಳಿಗೆ ಕೆಲ್ಸಗಳಿಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗಳನ್ನ ನೀವು ಉಳಿಸಿ ಬೆಳೆಸಿದ್ರೆ ಎಷ್ಟೊಂದ್ ಜನಕ್ಕೆ ಇದ್ರ ಮುಖಾಂತರ ಕೆಲ್ಸಗಳು ಸಿಗುತ್ತೆ. ಆಮೇಲೆ ಒಂದಷ್ಟು ನಟರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ದಯಮಾಡಿ ನಮ್ಮ ಪೀಟರ್ ಚಿತ್ರ ಸಕ್ಸಸ್ಫುಲಿ ಎಲ್ಲಾ ಥಿಯೇಟರ್ಗಳಲ್ಲೂ ಓಡ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಾದ್ಮೇಲೂ ನಾವು ಇನ್ನೂ ಆಡಿಯನ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ರೀಚ್ ಆಗೋಕ್ಕೆ, ಇನ್ನು ವೈಡರ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ನಮಗೆ. ಪ್ರತಿಯೊಬ್ಬರು ಸಪೋರ್ಟ್, ಪ್ರತಿಯೊಬ್ಬ ಆಡಿಯನ್ಸ್ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೂ ಈ ಸಪೋರ್ಟ್ ನಮಗೆ ಕೊಡ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ದು ಜೆನ್ಯೂನ್ ರಿವ್ಯೂ ನೀವೇನು ಕೇಳ್ತಾ ಇದ್ದೀರಾ, ಈಚ್ ಆ್ಯಂಡ್ ಎವ್ರಿ ಅಂದರೆ ನನಗೆ ನೋಡ್ಕೊಂಡಾಗನೇ ಇಷ್ಟು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಎಲ್ಲೂ ಕಾಣದವಳು, ಎಲ್ಲೂ ಕಾಣ್ತಾ ಇರಲಿಲ್ಲ. ಬಟ್ ಈ ಮೂವಿಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ, ತುಂಬ ಹ್ಯಾಪಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರಿಗೆ ಹೇಳೋದು ಒಂದೇ, ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ ಮೂವಿನ ನೋಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.